ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಆತನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅನೇಕ ದಿವಸಗಳಿಂದ ನಾವು ಒಂದು ಟಾಪಿಕ್ ಬಗ್ಗೆ ನಾವು ಧ್ಯಾನ ಮಾಡ್ತೀವಿ ಬಂದಿದ್ದೇವೆ. ಬಹಳ ಆಳವಾದ ಧ್ಯಾನವನ್ನ ನಾವು ಮಾಡ್ತಾ ಇದ್ದೇವೆ. ಒಂದೊಂದು ಶಬ್ದವನ್ನು ಕೂಡ ಕರ್ತನು ನಮಗೆ ಅದರ ವಿಚಾರವನ್ನ ತಿಳಿಸಿಕೊಡೋದಕ್ಕಾಗಿ ದೇವರಿಗೆ ಸ್ತೋತ್ರ. ಆ ಒಂದು ವಾಕ್ಯ ಭಾಗದ ತಲೆಬರಹ ವಾಕ್ಯವಾಗಿ ನಾವು ಯೇಸುವಿನ ಶಿಷ್ಯನಾದ ಬಾರ್ನಬನ ವಿಚಾರವಾಗಿ, ಆತನಲ್ಲಿದ್ದಂತ ಧೈರ್ಯದ ವಿಚಾರವಾಗಿ, ಆತನು ಯಾವ ರೀತಿಯಲ್ಲಿ ಒಬ್ಬನನ್ನ ಧೈರ್ಯ ಪಡಿಸುತ್ತಿದ್ದನು ಮತ್ತು ಯಾವ ರೀತಿಯಲ್ಲಿ ಉತ್ಸಾಹ ಪಡಿಸುತ್ತಿದ್ದನು ಅನ್ನೋ ವಿಚಾರವಾಗಿ ನಾವು ಕಲಿತಿದ್ದ. ಅದಕ್ಕೆ ತೆಗೆದುಕೊಂಡಂತ ವಾಕ್ಯ ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 36ನೇ ವಚನ. ಈ ಪ್ರಕಾರ ಮಾಡಿದವರೊಳಗೆ ಕುಪ್ರದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬವನು ಒಬ್ಬನು. ಅವನಿಗೆ ಅಪೊಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. And Joseph, whom the apostles named Barnabas, that is being translated the son of encouragement, a Levite from the country of Cyprus, had land and sold it and brought the money and laid at the apostles' feet. Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ. ನಾನು ಇಂಗ್ಲಿಷ್ ವರ್ಷನ್ ಯಾಕೆ ಓದುತ್ತೇನೆ ಅಂದ್ರೆ ಅಲ್ಲಿ ಕೊಡಲ್ಪಟ್ಟಿದೆ ಸನ್ ಆಫ್ ಎನ್ಕರೇಜ್ಮೆಂಟ್. ಹಲ್ಲೆಲೂಯಾ. ಇಲ್ಲಿ ಕನ್ನಡ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಗುವಾಗ ಧೈರ್ಯದಾಯಕ ಎಂದು ಕೊಟ್ಟಿರೋದು, ಅಂದ್ರೆ ಇನ್ನೊಬ್ಬನನ್ನು ಧೈರ್ಯ ಪಡಿಸುವವನು ಎಂದು ಕೊಟ್ಟಿರೋದಾದ್ರೆ, ಆದರೆ ಅಲ್ಲಿ ಸನ್ ಆಫ್ ಎನ್ಕರೇಜ್ಮೆಂಟ್ ಅನ್ನುವಂತ ಒಂದು ವರ್ಡ್ ಅನ್ನು ಅಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇಂಗ್ಲಿಷ್ ಭಾಷೆ ಅನ್ನೋದು ಹಿಬ್ರೂ ಭಾಷೆಯಿಂದ ನೇರವಾಗಿ ಟ್ರಾನ್ಸ್ಲೇಟ್ ಆದಂತ, ಇಲ್ಲಿ ಭಾರತ ದೇಶದಲ್ಲಿ ನೇರವಾಗಿ ಹಿಬ್ರೂಯಿಂದ ಟ್ರಾನ್ಸ್ಲೇಟ್ ಆದಂತಹ ಭಾಷೆ ಯಾವುದೆಂದು ನೋಡುವಾಗ ಅದು ಮಲಯಾಳಂ ಭಾಷೆಯಿಂದ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅಲ್ಲಿಂದ ಅದು ತರ್ಜುಮೆ ಆಗುವಾಗ, ಭಾಷಾಂತರವಾಗುವಾಗ ಕನ್ನಡದಲ್ಲಿ ಅದು ಬೇರೆ ಅರ್ಥವನ್ನ ಪಡೆದುಕೊಂಡಿದೆ. ಆದ್ರೆ ನಾವು ಹಿಬ್ರೂ ಒರಿಜಿನಲ್ ಭಾಷೆ, ಯಾವ ಒಂದು ಭಾಷೆಯಲ್ಲಿ ಮೊದಲನೇದಾಗಿ ಸತ್ಯವೇದ ಆಗಿರಬಹುದು, ಧರ್ಮಶಾಸ್ತ್ರ ಆಗಿರಬಹುದು ಬರೆಯಲ್ಪಟ್ಟಿತ್ತು, ಅದರಿಂದ ನೇರವಾಗಿ ತೆಗೆದುಕೊಂಡಂತಹ ಭಾಷೆಯಿಂದ ಕಲಿತುಕೊಂಡ್ರೆ ಅದರ ಅರ್ಥವನ್ನ ನಾವು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಲು ಸಾಧ್ಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಈ ಒಂದು ವಾಕ್ಯದಿಂದ ಕಲಿಯಲಿಕ್ಕೆ ಹೋಗಿರುವಂತಹ ಒಂದು ವಿಷಯ ಯಾವುದೆಂದು ನೋಡುವಾಗ ನಾವು ನೋಡ್ತೇವೆ, ಇದನ್ನು ಎನ್ಕರೇಜ್ ಮಾಡುವಂತ ವ್ಯಕ್ತಿ, ಅಂದ್ರೆ ಉತ್ಸಾಹ ಪಡಿಸುವಂತಹ ವ್ಯಕ್ತಿ ಆಗಿದೆ. ಆದ್ರೆ ಕೆಲವರು ಡಿಸ್ಕರೇಜ್ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ. ತಮ್ಮ ಬಾಯಿಯ ಮುಖಾಂತರವಾಗಿ ನಡೆಯುವಂತ ಕಾರ್ಯ ಅಥವಾ ಮುಂದೆ ಹೋಗಿ ಮಾಡುವಂತಹ ವ್ಯಕ್ತಿಯನ್ನ ಅವನು ಮಾಡದೇ ಇರುವ ರೀತಿಯಲ್ಲಿ ಮಾತಿನಿಂದ ನಿಲ್ಲಿಸಬಹುದು, ಮಾತಿನಿಂದ ಪ್ರಭಾವ ಬೀರಬಹುದು. ಆದ್ರೆ ಈ ಎನ್ಕರೇಜ್ ಮಾಡುವವರು, ಡಿಸ್ಕರೇಜ್ ಮಾಡುವವರು ಎರಡು ಪಂಗಡ. ಆದ್ರೆ ತಪ್ಪಾಗಿ ಎನ್ಕರೇಜ್ ಮಾಡುವಂತ ಇನ್ನೊಂದು ಪಂಗಡ ಇದೆ. ಈ ಎನ್ಕರೇಜ್ ಮಾಡುವವರಿಂದ ನಮಗೆ ಅವರನ್ನ ನಾವು ಗುರುತು ಹಿಡಿಯಬಹುದು. ಇವರು ನಮ್ಮ ಒಳ್ಳೆದಕ್ಕಾಗಿದ್ದಾರೆ ಅನ್ಕೊಂಡು ಗುರುತು ಹಿಡಬಹುದು. ಡಿಸ್ಕರೇಜ್ ಮಾಡುವವರನ್ನ ನಾವು ಅಂದುಕೊಳ್ಳುವುದು, ಇವ್ರು ಯಾವಾಗ ನೋಡಿದ್ರು ನಮ್ಮ ಕೆಲಸಕ್ಕೆ, ನಮ್ಮ ಇದಕ್ಕೆ ತಡೆ ಮಾಡ್ತಾರೆ, ಯಾವಾಗ ನೋಡಿದ್ರು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಎಂದು ಅಂದುಕೊಳ್ಬಹುದು. ಆದ್ರೆ ಈ ತಪ್ಪಾಗಿ ಎನ್ಕರೇಜ್ ಮಾಡುವವರು, ತಪ್ಪಾದ ಕೆಲಸಕ್ಕೆ ನಮ್ಮನ್ನ ಪ್ರೇರೇಪಿಸುವವರು, ಇವರನ್ನ ಕಂಡು ಹಿಡಿಯೋದು ಬಹಳ ಕಷ್ಟ. ಇವರನ್ನ ಪ್ರಬಲವಾಗಿ ಸೈತಾನನು ಎಲ್ಲ ಕೆಲವು ಜಾಗಗಳಲ್ಲಿ ಉಪಯೋಗಿಸುತ್ತಾನೆ. ಇದರಿಂದ ಅನೇಕ ತಪ್ಪಾದ ನಿರ್ಧಾರಗಳು, ತಪ್ಪಾದ ಕಾರ್ಯಗಳು, ತಪ್ಪಾದ ಆಲೋಚನೆಗಳು, ತಪ್ಪಾದ ಕೆಲಸಗಳು, ತಪ್ಪಾದ ಜಾಗಕ್ಕೆ ನಾವು ಹೋಗುವುದಕ್ಕೆ ಅದು ಕಾರಣವಾಗ್ತದೆ. ಇವತ್ತಿನ ದಿವಸ ಈ ಸೈತಾನನ ತಂತ್ರವನ್ನ ನಾವು ತಿಳಿದವರಾಗಿ ನಮ್ಮ ಜೀವಿತದಲ್ಲಿ ಸೈತಾನನು ಇದುವರೆಗೆ ಮಾಡಿರುವಂತಹ ತಪ್ಪಾದ ಒಂದು ಉತ್ಸಾಹವನ್ನ, ತಪ್ಪಾದ ಕಾರ್ಯವನ್ನ ಮಾಡುವುದಕ್ಕೆ ಪ್ರೇರೇಪಿಸಿದ ಕಾರ್ಯಗಳನ್ನ ನಾವು ಇವತ್ತಿನ ದಿವಸ ಮುರಿದು ಹಾಕಬೇಕಿದೆ. ಹಲ್ಲೆಲೂಯಾ. ಇದನ್ನ ಅರ್ಥ ಮಾಡೋದಕ್ಕೋಸ್ಕರ ನಾವು ಹಳೇ ಒಡಂಬಡಿಕೆಯಿಂದ 2 ನಿದರ್ಶನವನ್ನ, ಹೊಸ ಒಡಂಬಡಿಕೆಯಿಂದ 2 ನಿದರ್ಶನವನ್ನ ಕಲಿತುಕೊಳ್ಳೋಣ. ಮೊದಲನೇದಾಗೋಣ, ಮೊದಲನೇ ಅರಸುಗಳ ಪುಸ್ತಕ 22ನೇ ಅಧ್ಯಾಯ 2ನೇ ವಚನ. ಮೊದಲನೇ ಅರಸುಗಳ ಪುಸ್ತಕ 22ನೇ ಅಧ್ಯಾಯ 2ನೇ ವಚನ. ಅಲ್ಲಿ ಏನ್ ನಡೀತಾ ಇದೆ? ಇಸ್ರೇಲರು ಮತ್ತು ಯಹೂದ್ಯರು ಸೇರಿ ಯಾರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುವುದಕ್ಕೆ ಸಿದ್ಧತೆ ಆಗ್ತಾ ಇದೆ? ಅರಾಮ್ಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುವುದಕ್ಕೆ. ಇಸ್ರೇಲರ ರಾಜ ಯಾರಾಗಿದ್ದಾನೆ?
ಅಹಾಬನಾಗಿದ್ದಾನೆ. ಯಹೂದ್ಯರ ರಾಜ ಯಾರಾಗಿದ್ದಾನೆ? ಯೆಹೋಷಾಫಾಟನಾಗಿದ್ದಾನೆ. ಇಸ್ರೇಲರ ರಾಜ್ಯ ಯಾರ ಹತ್ರ ಸಹಾಯವನ್ನ ಕೇಳ್ತಾ ಇದ್ದಾನೆ? ಯಹೂದ್ಯರ ರಾಜ್ಯನಾದ ಯೆಹೋಷಾಫಾಟನೊಂದಿಗೆ ಸಹಾಯವನ್ನ ಕೇಳ್ತಾ ಇದ್ದಾನೆ. ಆಗ ಅವನ ಹೇಳುವಂತ ವಿಶೇಷವಾದ ಒಂದು ಮಾತು ಏನು ಅಲ್ಲಿ ಗಮನಿಸುವಾಗ ಆತನ ಹೇಳ್ತಾನೆ, ನೋಡ್ರಿ 4ನೇ ವಚನ, ಆ ಯೆಹೋಷಾಫಾಟನನ್ನು ನೋಡಿ ಆತನ ಏನ್ ಹೇಳ್ತಾನೆ, ಯುದ್ಧ ಮಾಡುವುದಕ್ಕಾಗಿ ನೀನು ನಮ್ಮ ಜೊತೆಯಲ್ಲಿ ರಾಮೋತ್ ಗಿಲ್ಯಾದಿಗೆ ಬರುತ್ತೀಯೋ ಎಂದು ಕೇಳಲು ಅವನು, ನಾನು ನೀನು ನನ್ನ ಜನರು ನಿನ್ನ ಜನರು, ನನ್ನ ಕುದುರೆಗಳು ನಿನ್ನ ಕುದುರೆಗಳು ಒಂದೇ ಅಲ್ಲವೋ ಎಂದು ಉತ್ತರ ಕೊಟ್ಟೆನು. ಹಲ್ಲೆಲೂಯ. ಯಾವ ರೀತಿಯಲ್ಲಿ ನಾವೆಲ್ಲ ಒಂದೇ ಅನ್ನುವ ರೀತಿಯಲ್ಲಿ ಅವನು ಯುದ್ಧದ ಸಂದರ್ಭದಲ್ಲಿ, ಸಹಾಯ ಬೇಕಾದ ಸಂದರ್ಭದಲ್ಲಿ ತನ್ನ ಮಾತನ್ನ ಯಾವ ರೀತಿಯಲ್ಲಿ ಮಾಡಿದ್ರೆ, ಯಾಕೆಂದ್ರೆ ದುಷ್ಟ ರಾಜರಲ್ಲಿ ಮೊದಲನೇ ರಾಜ ಮನಸ್ಸೆ ಆದ ನಂತರ ಆ ತದನಂತರ ನಾವು ನೋಡುವಂತ ವ್ಯಕ್ತಿ ಯಾರೆಂದು ನೋಡುವಾಗ ಅಹಾಬನೆಂದು ನಾವು ನೋಡ್ತಾ ಇದ್ದೇವೆ. ಯಾಕೆ ಅಹಾಬನು ಯಾಕೆ ದುಷ್ಟರಲ್ಲಿ ದುಷ್ಟನಾದ ಎಂದು ನೋಡುವಾಗ ಆತನ ಹೆಂಡತಿ ಇಸಬೇಳನ ಮುಖಾಂತರವಾಗಿ ಆತನ ದುಷ್ಟ ರಾಜರಲ್ಲಿ ಒಬ್ಬನು ಎಂದು ಅನಿಸಿಕೊಂಡರೆ, ಈ ದುಷ್ಟ ರಾಜನು ಯಾರ ವಿರುದ್ಧವಾಗಿ ಯುದ್ಧ ಹೋಗ್ತಾ ಇದ್ದಾರೆ? ಅರಾಮ್ಯರ ವಿರುದ್ಧವಾಗಿ. ಅದು ಸರಿಯಾದ ಮಾತೆ. ಅರಾಮ್ಯರು ಇಸ್ರೇಲರ ಶತ್ರುಗಳಾಗಿದ್ದಾರೆ, ಇಸ್ರೇಲರ ಒಂದು ಅನ್ಯ ಜನರಾಗಿದ್ದಾರೆ. ಅವರ ವಿರುದ್ಧವಾಗಿ ಯುದ್ಧ ಹೋಗುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಇವನು ಏನು ಮಾಡ್ತಿದ್ದಾನೆ ಮುಂದೆ ನೋಡುವಾಗ ನಾವು 5ನೇ ವಚನ ನೋಡಿ, ಆವಾಗ ಯೆಹೋಷಾಫಾಟನ ಹೇಳ್ತಾ ಇದ್ದಾನೆ, ಸಹಾಯಕ್ಕೆ ಕೇಳಿಕೊಂಡಾಗ ಯೆಹೋಷಾಫಾಟನ ಹೇಳ್ತಾನೆ, ನೀನು ಯೆಹೋವನ ಸನ್ನಿಧಿಯಲ್ಲಿ ಈಗ ವಿಚಾರಿಸು ಎಂದು ಇಸ್ರೇಲರ ಅರಸನನ್ನು ಬೇಡಿಕೊಂಡನು. ಇಸ್ರೇಲರ ಅರಸನನ್ನು ಬೇಡಿಕೊಂಡನೆ. ಯಾರು ಬೇಡಿಕೊಳ್ತಾ ಇದ್ದಾನೆ? ಯಹೂದ್ಯರ ರಾಜನಾದ ಯೆಹೋಷಾಫಾಟನ ಬೇಡಿಕೊಳ್ತಾ ಇದ್ದಾನೆ. ಆಗ ಇಸ್ರೇಲರ ಅರಸನು ತನ್ನ ರಾಜ್ಯದಲ್ಲಿದ್ದ ಸುಮಾರು 400 ಮಂದಿ ಪ್ರವಾದಿಗಳನ್ನು ಕೂಡಿಸಿ ಅವರನ್ನು, ನಾನು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವರು, ಹೋಗಬಹುದು, ಕರ್ತನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದ್ದಾರೆ? ಹೋಗು, ನಿನಗೆ ಜಯ ಸಿಗುತ್ತೆ, ದೇವರು ನಿನ್ನ ಜೊತೆ ಇರುತ್ತಾರೆ ಅನ್ನೋದನ್ನ ಆ 400 ಮಂದಿ ಪ್ರವಾದಿಗಳು ಅಲ್ಲಿ ಹೇಳುವುದನ್ನು ನಾವು ಗಮನಿಸುತ್ತೇವೆ. ಈ 400 ಮಂದಿ ಪ್ರವಾದಿಗಳು ಸತ್ಯ ಹೇಳ್ತಿದ್ದೀರ ಸುಳ್ಳು ಹೇಳ್ತೀರ? ಈ ನಿದರ್ಶನವನ್ನು ಯಾರು ಓದಿರಿ? 22ನೇ ಅಧ್ಯಾಯವನ್ನ ನೀವು ಓದಿರೋದಾದ್ರೆ ಇವರು ಸತ್ಯ ಹೇಳ್ತಾ ಇದಾರ, ಸುಳ್ಳು ಹೇಳ್ತಾ ಇದಾರ? ತಪ್ಪಾಗಿ ಪ್ರೇರೇಪಿಸ್ತಾ ಇದ್ದಾರ ಅಥವಾ ಸರಿಯಾಗಿ ಪ್ರೇರೇಪಿಸಿದ್ದಾರ? ಸುಳ್ಳಾಗಿ ಪ್ರೇರೇಪಿಸ್ತಾ ಇದ್ದಾರೆ. ಅಲ್ಲಿ ಯುದ್ಧ ಅಂದ್ರೆ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡೀತಾ ಇದೆ ಯುದ್ಧ. ಅಲ್ಲಿ ಯಾರೋ ಒಬ್ಬರನ್ನ ನೆತಾನ್ಯಾಹು ಅವರು ಕರೆದು, ಏನಪ್ಪಾ ನಾವು ಯುದ್ಧಕ್ಕೆ ಹೋಗ್ಬೋದಾ ಅಂತ ಅನ್ಕೊಂಡು ಕೇಳಿದ್ರೆ, ಹೋಗ್ರಿ ಅಂತ ಅನ್ಕೊಂಡು ಹೇಳಿದ್ರೆ ಇಡೀ ದೇಶ ನಾಶ ಆಗೋಗುತ್ತೆ. ಇಡೀ ದೇಶ, ರಾಜ ಮನೆತನ, ಎಲ್ಲರ ಸಿಂಹಾಸನ ಸಂಪೂರ್ಣವಾಗಿ ನಾಶವಾಗ. ಆದ್ರೆ ಇಲ್ಲಿ ಅದೇ ಕಾರ್ಯ ನಡೀತಾ ಇದೆ. ಅಲ್ಲಿ ಕೇಳ್ತಾ ಇದ್ದಾರೆ, ಒಂದು ಬಹಳ ಪ್ರಾಮುಖ್ಯವಾದ ನಿರ್ಧಾರವನ್ನ, ಸಲಹೆಯನ್ನ ಕೇಳ್ತಾ ಇದ್ದಾರೆ. ಸಲಹೆಯನ್ನು ಕೇಳುವಾಗ ಅವರೇನ್ ಹೇಳ್ತಾ ಇದ್ದಾರೆ? ನೀವು ಹೋಗ್ರಿ, ಯುದ್ಧ ಮಾಡ್ರಿ ಅನ್ನೋ ರೀತಿಯಲ್ಲಿ. ತದನಂತರ ನಾವು ಮಿಕಾಯೆಹು ಅನ್ನುವಂತ ಪ್ರವಾದಿ ಬರ್ತಾನೆ. ಅವನು ಇದ್ದಂಗೆ ಹೇಳ್ತಾನೆ. ಆವಾಗ ಇದ್ದಂಗೆ ಹೇಳಿದಾಗ ಈ ಅಹಾಬನಿಗೆ ಇಷ್ಟ ಆಗಲ್ಲ. ಆವಾಗ ಈ 400 ಪ್ರವಾದಿಗಳ ಮಾತನ್ನ ಕೇಳಿ ಅವ್ರು ಯುದ್ಧಕ್ಕೆ ಹೋಗ್ತಾರೆ. ಅಂದ್ರೆ ಏನು ನಡೆಯುತ್ತೆ ಅನ್ನೋದು ಮಿಕಾಯೆಹು ಮೊದಲೇ ಹೇಳಿರ್ತಾನೆ. ಅದೇ ರೀತಿಯಲ್ಲಿ ಕೊನೆಗೆ ಈ ಅಹಾಬನು ಸಾಯ್ತಾನೆ. ಅದೇ ರೀತಿಯಲ್ಲಿ ಅನೇಕ ನಷ್ಟ ಕಷ್ಟಗಳು ಜನರಿಗೆ ಅಲ್ಲಿ ಉಂಟಾಗ್ತದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ದಿನಮಾನಗಳಲ್ಲಿ ಬೇರೆ ನಾವು ಸುಮ್ಮನಿದ್ದು ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ, ದೇವರ ಸಹಾಯವನ್ನು ಕೇಳುವಂತ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ನಮಗೆ ದಾರಿ ತಪ್ಪಿಸುವವರು ನಮ್ಮ ಜೀವಿತದಲ್ಲಿ ಬರುತ್ತಾರೆ. ಇದೇ ರೀತಿಯಲ್ಲಿ ನಮ್ಮನ್ನ ದಾರಿ ನೆಟ್ಟನೇ ಬೀದಿಯಲ್ಲಿ ಓದುತ್ತಿರುವವರ ನಮ್ಮನ್ನ ಶಾರ್ಟ್ ಕಟ್ ಅಲ್ಲಿ ಹೋಗುವ ಹಾಗೆ, ಅಥವಾ ಸುಮ್ಮನೆ ಇದ್ದದ್ದ ನಮ್ಮನ್ನ ಏನಕ್ಕೋ ಒಂದು ಕೈ ಹಾಕುವ ಹಾಗೆ ಮಾಡುವವರು ನಮ್ಮ ಬಳಿಗೆ ಬರ್ತಾರೆ. ಅದನ್ನ ಗುರುತು ಹಿಡಿಯುವಂತ ಈ ಸೈತಾನನ ತಂತ್ರವನ್ನ ಅರಿಯುವವರು ನಾವಾಗಿರಬೇಕು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ 2ನೇ ನಿದರ್ಶನವನ್ನ ನೋಡಲಿಕ್ಕೆ ಹೋಗೋಣ. 1ನೇ ಅರಸುಗಳ ಪುಸ್ತಕ 12ನೇ ಅಧ್ಯಾಯ 12ನೇ ವಚನವನ್ನ ನೋಡುವಾಗ, 1ನೇ ಅರಸುಗಳ ಪುಸ್ತಕ 12ನೇ ಅಧ್ಯಾಯ 12ನೇ ವಚನವನ್ನ ನೋಡುವಾಗ ಇಲ್ಲಿ ಏನ್ ನಡೀತೆ? ರೆಹಬ್ಬಾಮನ ವಿಚಾರವಾಗಿ ನಾವು ನೋಡ್ತಾ ಇದ್ದೇವೆ. ಆ ವಾಕ್ಯಗಳನ್ನು ಓದಿಕೊಳ್ಳೋಣ. ಇದಲ್ಲದೆ ಅರಸನಾದ ಸೊಲೊಮೋನನಿಗೆ ತಪ್ಪಿಸಿಕೊಂಡು ಐಗುಪ್ತಕ್ಕೆ ಓಡಿ ಹೋಗಿದ್ದ ನೆಬಾಟದ ಮಗನಾದ ಯರೊಬ್ಬಾಮನನ್ನು ಕರೆಸಿಕೊಂಡಿದ್ದರು. ಯರೊಬ್ಬಾಮನು ನಡೆದ ಸಂಗತಿಗಳ ವರ್ತಮಾನವನ್ನು ಕೇಳಿ ಎಲ್ಲಾ ಇಸ್ರಾಯೇಲರೊಡನೆ
ಯೆರೊಬ್ಬಾಮನ ಬಳಿಗೆ ಹೋಗಿ ಅವನಿಗೆ, ನಿನ್ನ ತಂದೆಯು ನಮ್ಮ ಮೇಲೆ ಭಾರವಾದ ನೊಗವನ್ನು ಹೇರಿದನು, ನಿನ್ನ ತಂದೆಯು ನೇಮಿಸಿದ ಬಿಟ್ಟಿ ಕೆಲಸವನ್ನು ನೀನು ಕಡಿಮೆ ಮಾಡಿ ನಮ್ಮ ಮೇಲಿರುವ ಭಾರವಾದ ನೊಗವನ್ನು ಹಗುರ ಮಾಡುವುದಾದರೆ ನಾವು ನಿನ್ನನ್ನು ಸೇವಿಸುವೆವು ಎಂದು ಹೇಳಲು ಅವನು, ನೀವು ಈಗ ಹೋಗಿ 3 ದಿನಗಳಾದ ನಂತರ ತಿರುಗಿ ಬನ್ನಿರಿ ಎಂದು ಉತ್ತರ ಕೊಟ್ಟನು. ಜನರು ಹೋದರು. ಆಗ ಅರಸನಾದ ರೆಹಬ್ಬಾಮನು ತನ್ನ ತಂದೆಯಾದ ಸೊಲೊಮೋನನ ಕಾಲದಲ್ಲಿ ಮಂತ್ರಿಗಳಾಗಿದ್ದ ಹಿರಿಯರನ್ನ ಕರೆದು ಕೇಳ್ತಾ ಇದ್ದಾರೆ. ಹಿರಿಯರನ್ನ ಕರೆದು ಕೇಳಿದಾಗ ಅವರೇನಂತಾರೆ, ಅವರಿಗೆ ಹೆಚ್ಚಾದ ಹೊರೆ ಬೇಡ, ಯಾವಾಗ ನೀನು ಹೊರೆಯನ್ನ ಕಡಿಮೆ ಮಾಡ್ತೀಯೋ ಅವರು ನಿಮ್ಮ ಜೊತೆ ಇರ್ತಾರೆ ಅನ್ನೋದನ್ನ ಹಿರಿಯರನ್ನ ಕರೆದಲ್ಲಿ ಒಂದು ಸಲಹೆಯನ್ನ ತೆಗೆದಾದ್ರೆ, ಆ ಒಂದು ರಾಜನು ಏನ್ ಮಾಡ್ತಾನೆ, ಈ ರೆಹಬ್ಬಾಮನ ಯೆರೊಬ್ಬಾಮನ ಏನ್ ಮಾಡ್ತಾನೆ ಅಂತಂದ್ರೆ, ಆತನ ಆ ಆಲೋಚನೆ ಕೇಳೋದಿಲ್ಲ. ತನ್ನ ಜೊತೆ ಇದ್ದಂತ ಯೌವನಸ್ಥ ಮಂತ್ರಿಗಳನ್ನ ಕರೆಸ್ತಾನೆ. ಕರೆಸಿ ಅವ್ರ ಹತ್ರ ಹೇಳಿದಾಗ, ಈ ವಿಚಾರಗಳನ್ನ ಹೇಳಿದಾಗ 14ನೇ ವಚನದಲ್ಲಿ ನೋಡ್ರಿ ಅವರೇನ್ ಹೇಳ್ತಾ ಇದ್ದಾರೆ ಎಂದು ನೋಡುವಾಗ, ಯೌವನಸ್ಥರ ಆಲೋಚನೆ ಅನುಸಾರವಾಗಿ ಜನರಿಗೆ, ನನ್ನ ತಂದೆಯು ನಿಮ್ಮ ಮೇಲೆ ಭಾರವಾದ ನೊಗವನ್ನು ಹೇರಿರುವುದು ನಿಜ, ಆದರೆ ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಭಾರವನ್ನು ಕೂಡಿಸುವೆನು. ಅವನು ನಿಮ್ಮನ್ನು ಬಾರುಕೋಲುಗಳಿಂದ ಹೊಡೆದದ್ದು ನಿಜ, ನಾನಾದರೂ ಮುಳ್ಳುಗೋಲುಗಳಿಂದ ದಂಡಿಸುವೆನು ಎಂದು ನುಡಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರ ಸಜೆಷನ್ ಅನ್ನ, ಯಾರ ಪ್ರೇರೇಪಣೆಯನ್ನ ಹೊಂದಬೇಕು ಅನ್ನೋದನ್ನ ಯೆರೊಬ್ಬಾಮನಿಗೆ ಗೊತ್ತಾಗ್ತಾ ಇಲ್ಲ. ಅವನು ಯಾರ ಪ್ರೇರೇಪಣೆಯನ್ನು ಹೊಂದಾಗ್ತಾನೆ, ಯಾರ ಉತ್ಸಾಹವನ್ನ, ಯಾರ ಎನ್ಕರೇಜ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾನೆ, ಯಾವುದು ತಪ್ಪಾಗಿದೆಯೋ, ಯಾವುದು ಸರಿ ಇಲ್ಲದಿದೆಯೋ ಆ ಒಂದು ಎನ್ಕರೇಜ್ಮೆಂಟ್ ಅನ್ನ ಇಲ್ಲಿ ಯೆರೊಬ್ಬಾಮನು ತೆಗೆದುಕೊಳ್ಳುವುದನ್ನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಕೂಡ ನಾವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ, ನಾವು ಕಾರ್ಯಗಳನ್ನ ಮಾಡುವಾಗ, ಆಲೋಚನೆಗೆ ಮುಂದೆ ನಾವು ಹೋಗುವಾಗ ನಾವು ಯಾರ ಆಲೋಚನೆಯನ್ನು ತೆಗೆಯಬೇಕು, ಯಾರ ಆಲೋಚನೆಯನ್ನು ತೆಗೆದುಕೊಳ್ಳಬಾರದು ಅನ್ನೋದು ನಮಗೆ ಜ್ಞಾನವಿರಬೇಕು. ಆ ಜ್ಞಾನ ಅದು ಯೇಸು ಕ್ರಿಸ್ತನಿಂದ ದೊರೆಯುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು 2 ಎಕ್ಸಾಂಪಲ್ ಅನ್ನ ನಾವು ಎಲ್ಲಿಂದ ನೋಡಿದ್ವಿ? ಓಲ್ಡ್ ಟೆಸ್ಟಿಮೆಂಟ್, ಹಳೆಯ ಒಡಂಬಡಿಕೆಯಲ್ಲಿ ನೋಡಿದ್ವಿ. ಈಗ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನಾವು ಗಮನಿಸ್ತಾ ಇದ್ದೇವೆ, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಏನ್ ನಡೀತಾ ಇದೆ? ಯೇಸು ಕ್ರಿಸ್ತನು ತನ್ನ ಬೋಧನೆ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ತನ್ನ ಮುಂದಿನ ವಿಚಾರಗಳನ್ನ, ಮುಂದೆ ನಡೆಯುವಂತ ವಿಚಾರಗಳನ್ನ ತಿಳಿಸ್ತಾ ಇದ್ದಾನೆ. ಆವಾಗ 21ನೇ ವಚನದಲ್ಲಿ ಆತನ ಇತನೇ ಹೇಳ್ತಾ ಇದ್ದಾನೆ, ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪೇತ್ರ ಏನ್ ಮಾಡ್ತಾ ಇದ್ದಾನೆ? ಯೇಸು ಸ್ವಾಮಿನ ಖುಷಿ ಪಡಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಯಾಕಂದ್ರೆ ಅವ್ರು ಜೈಲಿಗೆ ಹೋದ್ರೆ ನಾನು ಜೈಲಿಗೆ ಹೋಗ್ಬೇಕು ಬಟ್ ಪಕ್ಕ ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾನೆ ಅವನು? ಅವರನ್ನ ಕಾಪಾಡೋದಕ್ಕೆ ನೋಡಿದ್ರೆ, ಇವರು ಇದ್ರೆ ಈಗ ರೊಟ್ಟಿ ಮೀನು ಕನ್ಫರ್ಮ್ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲೋದ್ರು ಕೂಡ ಜನಜಂಗುಳಿ, ಎಲ್ಲೋದ್ರೂ ಕೂಡ ಪ್ರಶಂಸೆಗಳು, ಎಲ್ಲೋದ್ರೂ ಕೂಡ ಹೊಗಳಿಕೆಗಳು. ಅದೇ ರೀತಿಯಲ್ಲಿ ತಾನೇ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ, ನಾನೇ ಲೀಡರ್ ಅನ್ನೋ ರೀತಿಯಲ್ಲಿ ಪೇತ್ರ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಈ ರೀತಿಯ ಮರ್ಯಾದೆಯನ್ನ ಇರೋದ್ರಿಂದ ಅವನು ಏನ್ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಏನಾಗಬಾರ್ದಪ್ಪ ಅನ್ನೋ ರೀತಿಯಲ್ಲಿ ಅವನು ದೇವರ ಚಿತ್ತದ ವಿರುದ್ಧವಾಗಿ ಅಲ್ಲಿ ಯೇಸು ಸ್ವಾಮಿಯನ್ನ ಎನ್ಕರೇಜ್ ಮಾಡ್ತಾ ಇದ್ದಾನೆ, ಉತ್ಸಾಹ ಪಡಿಸ್ತಾನೆ. ಯೇಸುವೆ, ನಿನಗೇನು ಆಗ್ಬಾರ್ದು, ಯೇಸುವೆ ನೀನು ಎಂದಿಗೂ ಈ ರೀತಿಯ ಕೆಲಸಕ್ಕೆ ಕೈ ಆಗ್ಬಾರ್ದು, ಮುಂದಾಗಬಾರ್ದು ಅನ್ನೋದನ್ನ, ನಿನಗೇನು ಆಗ್ಬಾರ್ದು ಅನ್ನೋದನ್ನ ನಾವು ಇಲ್ಲಿ ಹೇಳೋದನ್ನ ನಾವು ಗಮನಿಸ್ತೇವೆ. ಈ ಒಂದು ವಿಚಾರವನ್ನು ಕೂಡ ನಾವು ಇವತ್ತಿನ ದಿವಸದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಒಬ್ಬ ಸಾಲದಲ್ಲಿರುವಂತಹ ವ್ಯಕ್ತಿಯನ್ನ ಕಂಡಂತ ಸ್ಥಳದಲ್ಲಿ ಕೂತ್ಕೊಂಡಂತ ವ್ಯಕ್ತಿ ಈ ರೀತಿ ಹೇಳಿದ್ರೆ, ಸರ್ ನಿಮ್ಗೆ 1 ಕೋಟಿದು ಬಿಸ್ನೆಸ್ ಮಾಡ್ಬೋದು ಸರ್ ಅಂತ ಅನ್ಕೊಂಡು ಹೇಳಿದ್ರೆ, ನೀವು ಕಾರ್ ತೆಗಿಬಹುದು, ನೀವು ಬೆನ್ಸ್ ಕಾರ್ ತೆಗಿಬಹುದು. ಈ ರೀತಿ ಹೇಳೋರಿದ್ದಾರೆ, ಹೇಳಿ ಗುಂಡಿಗೆ ಹಾಕಿದವರು ಇದ್ದಾರೆ, ಮಣ್ಣು ಮುಚ್ಚಿದವರು ಇದ್ದಾರೆ. ಈ ರೀತಿಯಲ್ಲಿ ಪಕ್ಕದಲ್ಲಿ ಎನ್ಕರೇಜ್ಮೆಂಟ್ ಕೊಟ್ಟವ್ರೆ. ಅದಕ್ಕೋಸ್ಕರವಾಗಿ ಈ ರೀತಿ ಈ ದೇವರ ಚಿತ್ತದ ವಿರುದ್ಧವಾಗಿ ಒಬ್ಬರನ್ನ ಈ ರೀತಿ ಎನ್ಕರೇಜ್ ಮಾಡೋದಕ್ಕೆ ನಾವು ಹೋಗ್ಲೂಬಾರ್ದು. ಒಂದು ವೇಳೆ ಆ ಎನ್ಕರೇಜ್ಮೆಂಟ್ ಬಂದ್ರೆ ನಮಗೆ ಅದನ್ನ ನಾವು ತಿರಸ್ಕಾರ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ಯೇಸು ಸ್ವಾಮಿ ಮಾಡುವಂತ ಕಾರ್ಯವನ್ನ
ಯೇಸು ಸ್ವಾಮಿ ಮಾಡುವಂತ ದೇವರ ಚಿತ್ತವನ್ನ ಅದಕ್ಕೆ ಅಡ್ಡಿಪಡಿಸುವಂತ ಕಾರ್ಯವನ್ನ ಇಲ್ಲಿ ಪೇತ್ರನು ಮಾಡ್ತಾ ಇದ್ದಾನೆ. ಈ ಎನ್ಕರೇಜ್ಮೆಂಟ್ ಒಂದು ವೇಳೆ ಯೇಸು ಕ್ರಿಸ್ತರು ಆ ಒಬ್ಬ ಮನುಷ್ಯನಾಗಿದ್ರೆ, ಮಾನಸಿಕವಾಗಿ ಆಲೋಚನೆ ಮಾಡಿದ್ರೆ, ಪೇತ್ರ ನೋಡು ಎಷ್ಟು ಚೆನ್ನಾಗಿ ಆಲೋಚನೆ ಮಾಡ್ತಾನೆ, ನನ್ನ ಬಗ್ಗೆ ನಾನು ಸಾಯ್ಬೇಕು ಅಂತ ಅಂದ್ಕೊಂಡು ಬಯಸ್ತಾ ಇದ್ದಾನೆ, ಅವನಿಗೆ ನನ್ನ ಮೇಲೆ ಪ್ರೀತಿ ಅನ್ನೋ ರೀತಿಯಲ್ಲಿ ಯೇಸು ಸ್ವಾಮಿ ಆಲೋಚನೆ ಮಾಡ್ತಿದ್ರೇನೋ. ಆದ್ರೆ ಆತನು ದೇವರ ಮಗನಾಗೋದ್ರಿಂದ, ಆತನು ದೇವರ ಚಿತ್ತವನ್ನು ನೆರವೇರಿಸಲು ಬಂದಿದ್ದನಾಗಿರೋದ್ರಿಂದ, ಅದೇ ರೀತಿಯಲ್ಲಿ ಆತನು ದೇವರನ್ನ ಮೊದಲನೇ ಸ್ಥಾನದಲ್ಲಿ ತನ್ನ ತಂದೆಯ ಚಿತ್ತದ ಪ್ರಕಾರವಾಗಿ ನಡೆಯುವ ವ್ಯಕ್ತಿ ಆಗಿರೋದ್ರಿಂದ ಆತನು ಏನನ್ನ ಮೇಲಕ್ಕೆತ್ತಿ ಹಿಡಿತಾದ್ರೆ ದೇವರ ಚಿತ್ತವನ್ನ ಮೇಲಕ್ಕೆತ್ತಿ ಹಿಡಿದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕಷ್ಟಗಳಾಗ್ಲಿ ನಷ್ಟಗಳಾಗ್ಲಿ ಒಂದು ವೇಳೆ ದೇವರ ಚಿತ್ತ ಇರೋದಾದ್ರೆ ಅದರಲ್ಲಿ ನಾವು ಹಾದು ಹೋಗುವುದಕ್ಕೆ ಸಿದ್ಧರಾಗಿರಬೇಕು. ನಮ್ಮ ಮನಸ್ಸನ್ನ ಬದಲಾಯಿಸುವುದಕ್ಕೆ ಇಂತಹ ವ್ಯಕ್ತಿಗಳು ಪ್ರೇರೇಪಣೆಯನ್ನು ತರುವಾಗ ನಾವು ಎಂದಿಗೂ ಬದಲು ಮಾಡಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಇನ್ನೊಂದು ನಿದರ್ಶನವನ್ನ ನೋಡಿಕೊಳ್ಳೋಣ. ಇಲ್ಲಿ ಏನ್ ನಡೀತಿದೆ, ಯೋಹಾನನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಶಿಷ್ಯರೆಲ್ಲರೂ ಕೂಡ ಮರಿಯ, ಮಾರ್ಥ ಮತ್ತು ಲಾಜರನ ಮನೆಗೆ ಹೋಗಿದ್ದಾರೆ. ಅವರು ಔತಣವನ್ನ ಮಾಡ್ತಾ ಇದ್ದಾರೆ. ಔತಣವನ್ನ ಮಾತ್ರ ಮಾಡುವಂತ ಸಂದರ್ಭದಲ್ಲಿ ಮಾರಿಯಳು ಏನ್ ಮಾಡ್ತಿದ್ದಾಳೆ, ಒಂದು ಜಟವಾಂಸಿ ತೈಲದ ಆ ಒಂದು ಪರ್ಫ್ಯೂಮ್ ಅನ್ನ, ಆ ಸುಗಂಧ ದ್ರವ್ಯವನ್ನ ತಂದು ಯೇಸುವಿನ ಪಾದಕ್ಕೆ ಹಚ್ಚುತ್ತಾ ಇದ್ದಾಳೆ. ಹಚ್ಚುವಂತ ಸಮಯದಲ್ಲಿ ಒಬ್ಬನಿಗೆ ಅಲ್ಲಿ ಚುಚ್ಚಿಬಿಡ್ತು. ಅವನು ಏನ್ ಮಾಡ್ತಾ ಇದ್ದಾನೆ, 4ನೇ ವಚನದಲ್ಲಿ, ಆದ್ರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡುಕೊಡುವುದಕ್ಕಿದ್ದ ಇಸ್ಕರಿಯೋತ ಯೂದನೆಂಬವನು, ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಚೀಲದಲ್ಲಿ ಆ ಹಣ ಸೇರಿದ್ರೆ ನಾನು ಕತ್ಕೊಂಡು ನಾನು ಚೆನ್ನಾಗಿ ಜೀವಿಸಬಹುದಿತ್ತಲ್ಲ ಅನ್ನುವಂತ ಸ್ಕೆಚ್ ಹೊಡೆದಿದ್ದಂತ ಈ ಯೂದನ ಏನ್ ಮಾಡ್ತಾ ಇದ್ದಾನೆ, ಆತನು ಈ ಹಣವನ್ನ ಮಾರಿ ಬಡವರಿಗೆ ಕೊಡಬಹುದಿತ್ತಲ್ಲ. ಆದ್ರೆ ಸುತ್ತಲೂ ಇದ್ದಂತ ಜನರು ಏನು ನೋಡಿ, ಪೇತ್ರ ಅಂದ್ಕೊಂಡಿರ್ಬೋದು ಏನಂತಂದ್ರೆ, ನೋಡಿ ಯೂದನ ಆಲೋಚನೆ ನೋಡಿ, ಎಂತ ಒಂದು ಬಡವರಿಗೆ ಒಂದು ಕೊಡ್ಬೇಕು ಅನ್ನೋಂತ ಆಲೋಚನೆ ಬಹಳ ಚೆನ್ನಾಗಿ. ಅಂದ್ರೆ ಹಣ ಅವನ ಹತ್ರ ಇದ್ರೂ ಕೂಡ ಮ್ಯಾನೇಜ್ಮೆಂಟ್ ಅಲ್ಲಿ ಯೂದ ಹೇಳಂಗಿಲ್ಲ, ಯೂದ ಮಾತ್ರ ಹಂಗ ಮ್ಯಾನೇಜ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಅಲ್ಲಿರುವಂತ ಸುತ್ತಲೂ ಇರುವಂತ ಶಿಷ್ಯರ ಆಲೋಚನೆ. ಆದ್ರೆ ಯೇಸು ಕ್ರಿಸ್ತರು ಏನನ್ನ ಹೇಳಿದ್ರೆ, ಅವನನ್ನ ತಡಿಬೇಡ, ಅವಳನ್ನ ತಡಿಬೇಡ ಅನ್ನೋ ರೀತಿಯನ್ನು ಹೇಳೋದನ್ನ ನಾವು ಗಮನಿಸ್ತೇವೆ. ಈ ರೀತಿಯ ಒಳ್ಳೆಯ ಆಲೋಚನೆಯನ್ನ ತಮ್ಮ ಲಾಭಕ್ಕಾಗಿ ತಮ್ಮ ಕಪಟದಿಂದ ಕೊಡುವವರು ನಿಮ್ಮ ಬಳಿ ಬರುತ್ತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವರು ಯಾವ ಒಂದು ಇಂಟೆನ್ಷನ್ ಇಂದ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಇದಾರೆ. ಒಂದ್ ವೇಳೆ ಮರಿಯಳು ಪಾಪ ಏನಾದ್ರೂ ಅವನು ಯೂದನ್ ಮಾತಿಗೆ ಬಿದ್ದಿದ್ರೆ ಆಯ್ತು, ಏನಕ್ಕೆ ಸುಮ್ನೆ ವೇಸ್ಟ್ ಮಾಡೋದು, ನಾನು ಇದರಲ್ಲಿ ಹಣ ಸಂಪಾದನೆ ಮಾಡ್ಬೋದಲ್ಲ ಅನ್ಕೊಂಡು ಅಂದುಕೊಳ್ತಿದ್ಲು, ಏನೋ ಗೊತ್ತಿಲ್ಲ. ಆದ್ರೆ ಆಕೆ ಯೇಸುವನ್ನ ಅಭಿಷೇಕಿಸುವುದರಲ್ಲಿ ಆಕೆ ನಿರತಳಾಗಿದ್ದಳು. ಹಲ್ಲೆಲೂಯಾ. ಆಕೆ ದೇವರಿಗೆ ಪ್ರಾಶಸ್ತ್ಯವನ್ನ ಕೊಡುವುದರಲ್ಲಿ ನಿರತಳಾಗಿದ್ದಳು. ಹಲ್ಲೆಲೂಯಾ. ಇದೇ ರೀತಿಯಲ್ಲಿ ನಮ್ಮ ಬಳಿಗೆ ಈ ರೀತಿಯ ಎನ್ಕರೇಜ್ಮೆಂಟ್ ಮಾಡುವಂತ ವ್ಯಕ್ತಿಗಳು ಬರ್ತಾರೆ. ಆವಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂತಂದ್ರೆ ನಡೆದಂತ ಘಟನೆಗಳನ್ನ ನಿಮ್ಮ ಮುಂದೆ ನಾನು ಇರ್ಲಿಕ್ಕೆ ಹೋಗ್ತಾ ಇದ್ದೇನೆ. ಒಂದ್ ದಿವಸ ಒಬ್ಬೊಬ್ರು ವಿಶ್ವಾಸಿಯನ್ನ ಕರ್ಕೊಂಡು ಬರ್ತಾರೆ, ಒಬ್ಬ ಹೊಸ ವಿಶ್ವಾಸಿ. ಅವರು ಎಷ್ಟೋ ವರ್ಷಗಳ ಹಿಂದೆ ರಕ್ಷಣೆ ಹೊಂದಿದ್ರು. ಆ ರಕ್ಷಣೆ ಹೊಂದಿದ ನಂತರ ಅವರು ಬಿಟ್ಟು ಹೋಗಿದ್ರು. ಈಗ ತದನಂತರ ಕಷ್ಟಗಳು ನೋವುಗಳು ಬಂದ ನಂತರ ಅವರನ್ನ ಕರ್ಕೊಂಡು ಬಂದು ನಾವೆಲ್ಲ ಅವ್ರ ಹತ್ರ ಪಾಸ್ಟ್ರು, ಆಂಟಿ, ನಾನು ಎಲ್ಲರೂ ಮಾತಾಡಿದ ನಂತರ ಅವರ ಕಷ್ಟಗಳಿಗೆಲ್ಲ ನಾವು ಸಮಾಲೋಚನೆ ಕೊಟ್ವಿ. ಆದ ನಂತರ ಪ್ರಾರ್ಥನೆ ಮಾಡಿ ನಡೆದು ಹೋಗುವಂತ ಸಂದರ್ಭದಲ್ಲಿ ಯಾರು ಕರ್ಕೊಂಡು ಬಂದಿದ್ದಾರಲ್ಲ ವಿಶ್ವಾಸಿ, ಅವರೇನಂತ ಇದ್ದಾರೆ, ನೀವು 20 ವರ್ಷದಿಂದ ನೀನು ವಿಶ್ವಾಸಿಯಾಗಿದ್ದೆ, ಒಂದು ವೇಳೆ ನೀನು ಆವಾಗಲೇ ವಿಶ್ವಾಸಿ ಹಾಕೊಂಡು ಬಂದಿದ್ರೆ ಈಗ ಪಾಸ್ಟರ್ ಆಗ್ತಿದ್ದೆ ಅಂತ ನಮಗಾಯ್ತು. ಇವರು ಕಷ್ಟನ ನಷ್ಟನ ತೂಕೊಂಡು ನೂಕೋ ಗಾಡಿ ತರ ಇವರು ಹೋಗೋ ರೀತಿಯಲ್ಲಿ ಇವ್ರು ಇದ್ದಾರೆ. ಇವ್ರು ಹೇಳ್ತಾ ಇದಾರೆ ನೀನು ಪಾಸ್ಟರ್ ಆಗ್ತಿದ್ದಿ ಅಂತ ಅನ್ಕೊಂಡು ಹೇಳ್ತಾರೆ. ಈ ರೀತಿ ಪಾಸ್ಟ್ಗಳೆಲ್ಲ ಇದನ್ನ ಕೇಳಿ ಅನೇಕ ಜನ ಪಾಸ್ಟ್ಗಳಾಗಿದ್ದಾರೆ. ಈಗ ಪಾಸ್ಟರ್ ಸಭೆನ ಬಿಟ್ಟು, ಸೇವೆನ ಬಿಟ್ಟು, ವಿಶ್ವಾಸಿಗಳನ್ನ ಚದರಿಸಿ ಬಿಟ್ಟು ಈಗ ಸಾಮಾನ್ಯರಾಗಿ ಜೀವಿಸ್ತಿರುವಂತಹ ವ್ಯಕ್ತಿಗಳಿದ್ದಾರೆ. ಅದಕ್ಕೋಸ್ಕರವಾಗಿ ಬೇರೆ ನಮ್ಮನ್ನ ಆತ್ಮಿಕವಾಗಿ ಎನ್ಕರೇಜ್ ಮಾಡುವುದು ಬಹಳ ಒಳ್ಳೇದೇ. ಆದ್ರೆ ನಮಗ್ ಗೊತ್ತಿದೆಯಲ್ಲ ನಮ್ಮ ಯೋಗ್ಯತೆ, ನಾವು ನಿಂತು ಮಾಡಬಹುದು, ಅದನ್ನು ನಿಭಾಯಿಸಬಹುದು ಅನ್ನೋದನ್ನು ನಮಗ್ ಗೊತ್ತಿದೆಯಲ್ಲ ಅಲ್ವಾ. ಇನ್ನೊಂದು ಎಕ್ಸಾಂಪಲ್ ನ ಹೇಳ್ತೀನಿ. ಕೆಲವರು ಹಿಂಗಂತಾರೆ, ರೋಗಿಯಾಗಿ ಮಲಗಿರ್ತಾನೆ ಪಾಪ, ಅವರು ಮಲಗಿರುವಾಗ ಇನ್ನೇನೋ ಎದ್ದೇಳ್ರೆ ಒಂದು ಗಂಜಿ ಒಂದು ಉಪ್ಪಿನಕಾಯಿ ತಿಂದ್ರೆ ಬಚಾವು, ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಾರೆ, ನೀನ್ ಲಕ್ಸುರಿಯ ಕಾರ್ ತೆಗಿಬಹುದು ಮರ್ಯ, ನೀನು ಮನೆ ಕಟ್ಬೋದು ಗೊತ್ತಾ ನಿಂಗೆ,
ಮನೆ ಕಟ್ಟಿ ಮಕ್ಕಳೆಲ್ಲ ಹಂಗೆ ಗಾರ್ಡನ್ ಅಲ್ಲಿ ಆಟ ಆಡ್ತಾ ಇರ್ತಾರೆ ಅನ್ನೋ ರೀತಿಯಲ್ಲಿ ಈ ರೀತಿ ಎನ್ಕರೇಜ್ ಮಾಡುವವರು ಇದ್ದಾರೆ. ಇದನ್ನ ಎನ್ಕರೇಜ್ ಆಗಿ ತೆಗೆದುಕೊಂಡು ಅನೇಕ ಜನರು ತಮ್ಮ ಜೀವಿತದಲ್ಲಿ ಸೋತಿರುವವರು, ಎಷ್ಟೋ ಹಣಗಳು ಸುಮ್ಮನೆ ಖರ್ಚು ಮಾಡಿರುವವರು, ತಮ್ಮ ಹಣಗಳನ್ನ ಸೇವಿಂಗ್ ಮಾಡುವಂತ ಕಣ್ಣೀರ್ ಸುರಿಸಿ ಬೆವರು ಸುರಿಸಿ ಬ್ಯಾಂಕ್ ಅಲ್ಲಿ ಎಷ್ಟೋ ಅಮೌಂಟ್ ಇದ್ರೆ ನನ್ಗೆ ಏನೋ ಕಾದು ಆಗುತ್ತೆ ಅಂತ ಇಟ್ಟಿರುವಂತ ಹಣಗಳನ್ನ ತೆಗೆದುಕೊಂಡು ಹೋಗಿ ಖರ್ಚು ಮಾಡಿರುವಂತವರು ಜನರಿದ್ದಾರೆ. ಅದ ನಂತರ ಒಬ್ರು ಸೇವಕರ ಒಂದು ಪ್ರತಿಷ್ಠಾಪನೆಗೆ ಆ ಚರ್ಚಿನ ಪ್ರತಿಷ್ಠಾಪಿಸ್ತಾ ಇದ್ದಾರೆ. ನಾವು ಹೋದ್ವಿ, ಎಲ್ಲ ಸೀನಿಯರ್ಸ್ ಪಾಸ್ಟರ್ಸ್ ಎಲ್ಲ ಇದ್ದಾರೆ. ಆ ಚರ್ಚ್ ನೋಡಿದ್ರೆ ಹೆಂಗಿದೆ ಅಂತಂದ್ರೆ ಒಂದು ಮಾಲ್ ಇದ್ದಂಗಿದೆ. ಅದು ಎಲ್ಲ ಪ್ರೊಜೆಕ್ಟರ್ ಇದೆ, ಸ್ಪೀಕರ್ ಇದೆ, ಜನಗಳಿಗೆ ಕೂರೋಕೆ ಜಾಗ, ಸ್ಟೇಜ್, ಹಿಂಗೆ ಪ್ರೊಜೆಕ್ಟರ್ ಸ್ಕ್ರೀನ್ ಹಿಂಗೆ ಇಳಿಯುತ್ತೆ, ಎಲ್ಲ ವ್ಯವಸ್ಥೆಗಳಿದ್ದು ಅಲ್ಲಿ ಒಬ್ರು ಪ್ರವಾದಿ ಅಂತ ಅನ್ಕೊಂಡು ಎಲ್ಲಿದ್ರೆ ಕರ್ಸವ್ರು ಬಂದ್ರು. ಅಲ್ಲಿ ಸೇವೆ ಮಾಡೋದಕ್ಕೆ ಅಂದ್ಕೊಂಡು ಯಾರು ಮುಂದೆ ಹೋಗಿದ್ದಾರೋ ಆತನ ಯವನಸ್ಥನಾಗಿದ್ದಾನೆ. ಈಗಷ್ಟೇ ಒಂದು 35ರಿಂದ 40 ವರ್ಷ ಇರ್ಬೋದು. ವಿಶ್ವಾಸಿ ಆಗಿದ್ದ, ಒಂದು ಸಭೆಯಲ್ಲಿ ಚೆನ್ನಾಗಿ ವಾಕ್ಯನ ಕೇಳಿ ಕರಗಳನ್ನು ತಟ್ಟಿ ಆರಾಧನೆ ಮಾಡ್ಕೊಂಡು ಚೆನ್ನಾಗಿದ್ದ. ಅವನನ್ನ ಹೊರಗಡೆ ತಂದು ಸೇವೆ ಅಂತ ಅನ್ಕೊಂಡು ಬಿಟ್ಬಿಟ್ಟು ಅದಕ್ಕೆ ಬಾಡಿಗೆ ಎಷ್ಟು ಗೊತ್ತಾ? ತಿಂಗಳಿಗೆ 20,000. ಇದುವರೆಗೂ ಕೂಡ ಒಂದು ಆತ್ಮ ಕೂಡ ಆ ಸಭೆಯಲ್ಲಿ ಬಂದು ಕೂತಿಲ್ಲ, ಅದು ಸಭೆಯಲ್ಲಿ ಸೇರಿಲ್ಲ. ಅವರು ಕುರ್ಸಿ ಆದ ನಂತರ ಆರಾಧನೆ ಸ್ಟಾರ್ಟ್ ಆಯ್ತು. ನಂತರ ಪ್ರವಾದಿ ಅಂತ ಅನ್ಕೊಂಡು ಬಂದು ಹೇಳಿದ್ರು, ನಾನು ನೋಡ್ತಾ ಇದ್ದೀನಿ ಒಂದು 3 ಸ್ಟೇರ್ ಬಿಲ್ಡಿಂಗ್ ನೋಡ್ತಾ ಇದ್ದೀನಿ, ನಿನಗೆ 2 ಎಕರೆ ಭೂಮಿ ಇನ್ನು 6 ತಿಂಗಳಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾವು ಪಾಪ ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ, ಅಂಕಲ್ ಕೂತಿದ್ದಾರೆ, ನಾವು ಇಷ್ಟು ವರ್ಷ ಸೇವೆ ಮಾಡಿ ಒಂದು 8 ಗುಂಟೆ 11 ಗುಂಟೆ ಭೂಮಿ ತೆಗೆದಿದ್ವಿ. ಉಳಿದವರೆಲ್ಲ ಒಂದು 10 ಗುಂಟೆ ಭೂಮಿ ತೆಗೆದು ಚರ್ಚ್ ಕಟ್ಟಾಣ, ಎಲ್ಲಾದ್ರೂ ಯಾರಾದ್ರೂ ಸಹಾಯ ಮಾಡ್ಲಿ ಅನ್ಕೊಂಡು ದೇವ್ರ ಹತ್ರ ಮೊರೆ ಇಟ್ಕೊಂಡು ಕೇಳೋರಲ್ಲಿ ಸೀನಿಯರ್ಸ್ ಎಲ್ಲಾ ಕೂತಿದ್ದಾರೆ. ಅವ್ರ ಮುಂದೆ ಇವ್ರು ಆ ಯವನಸ್ಥನಿಗೆ ಏನ್ ಹೇಳ್ತಾ ಇದ್ರೆ, ನಿನಗೆ 2 ಎಕರೆ ಭೂಮಿ ಒಂದೇ ಸರಿ ಸಿಗುತ್ತೆ, 3 ಸ್ಟೇರ್ ಬಿಲ್ಡಿಂಗ್ ಆಗುತ್ತೆ, ಅದನ್ನ ನೀನ್ ನೋಡ್ತೀವಿ 6 ತಿಂಗಳಲ್ಲಿ ನಾವು ಕಾದ್ವಿ 6 ತಿಂಗಳಲ್ಲಿ ಸಿಗುತ್ತೋ ಇಲ್ಲೋ. ಈಗ ಸೇವೆ ಎಲ್ಲ ಬಂದಾಗಿ ಅವ್ರ ಮನೆಯಲ್ಲೇ ಸೇವೆ ಮಾಡ್ತಾ ಇದ್ವಿ. ನೋಡಿ, ಈ ರೀತಿಯ ಎನ್ಕರೇಜ್ಮೆಂಟ್ ಕೊಡುವಂತ ಜನರು ಇದ್ದಾರೆ. ಅದಕ್ಕೋಸ್ಕರವಾಗಿ ಬಹಳ ಎಚ್ಚರಿಕೆ ಆಗಿದೆ. ನಾನು ಕೀಬೋರ್ಡ್ಗೆ ಹೋಗುವಂತ ಸಂದರ್ಭದಲ್ಲಿ ಕೀಬೋರ್ಡ್ ಅಲ್ಲಿ ಕಲ್ತಾ ಆಯ್ತು. ಆವಾಗ ಆ ವ್ಯಕ್ತಿ, ನನ್ನ ಜೊತೆ ಸ್ಪಿರಿಚುವಲ್ ಆಗಿರುವಂತ ವ್ಯಕ್ತಿ, ಆ ವ್ಯಕ್ತಿ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಈಗ ಕೀಬೋರ್ಡ್ ಕಲ್ತ್ ಕೂಡಲೇ ನೀವು ಸಭೆಗೆ ಹೋಗೋಕೆ ನಿಮ್ಗೆ ಹೊಡಿಯಕ್ ಬಿಡೋದಿಲ್ಲ. ಅದಕ್ಕೆ ನೀವೇನ್ ಮಾಡಿ ಅಂತಂದ್ರೆ, ನೀವೇ ಹೋಗಿ ನಿಂತ್ಕೊಂಡು ಏನಾದ್ರೂ ಒಂದು ಬಾರಿಸ್ತಾರೆ, ಅವಾಗ ಗೊತ್ತಾಗುತ್ತೆ ನೀವು ಕೀಬೋರ್ಡ್ ಹೊಡಿತೀರಾ, ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ಈಗ ನಿಮ್ಗೆ ಕಾರ್ಡ್ಸ್ ಎಲ್ಲ ಕರೆಕ್ಟ್ ಆಗಿ ಹೊಡಿಯೋದಕ್ಕೆ ಬರೋದಿಲ್ಲ, ನಿಮ್ ವಿಶ್ವಾಸಿಗಳಿಗೆ ಗೊತ್ತಾಗಲ್ಲ, ಸೇವಕರಿಗೂ ಗೊತ್ತಾಗಲ್ಲ. ಸುಮ್ನೆ ಸ್ಟೈಲ್ ಪ್ಲೇ ಮಾಡಿ ನೀವು ಹೊಡಿತಾ ಇರಿ. ಈ ರೀತಿಯಲ್ಲಿ ಹೊಡಿತಾ ಹೋದ್ರೆ ನೀವು ಮುಂದೆ ಕೀಬೋರ್ಡ್ಗೆ ನೀವೇ ನಿಲ್ಬಹುದು ಅನ್ನೋ ರೀತಿಯಲ್ಲಿ ಎನ್ಕರೇಜ್ ಮಾಡಿದವರು ಇದ್ದಾರೆ ಪ್ರಿಯರೇ. ಆದ್ರೆ ಕರ್ತನ ಕೃಪೆ ಆ 1 ವರ್ಷಗಳ ಕಾಲದ ಕೀಬೋರ್ಡ್ ಇಲ್ಲಿ ಮುಟ್ಟದ ಹಾಗೆ, ಮತ್ತೆ ನಂತರವೇ ಆರಾಧನೆ ವಿಚಾರವಾಗಿ ಮುಂದೆ ಬರುವ ಹಾಗೆ ಕರ್ತನು ನನ್ನನ್ನು ನಡೆಸಿದಾಗ ಕರ್ತನಿಗೆ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ನಮ್ಮ ಸಮಯ ಮತ್ತು ನಮಗೆ ದೇವರು ಕೊಟ್ಟಿರೋ ನಿಯೋಗ, ದೇವರು ಕೊಟ್ಟಿರೋ ಯೋಜನೆ ನಾವು ಅರಿತವರಾಗಿರ್ಬೇಕು. ಹಲ್ಲೆಲೂಯಾ. ಯಾಕೆಂತಂದ್ರೆ ದೇವರ ವಾಕ್ಯ ಇರ್ತದೆ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಹಲ್ಲೆಲೂಯಾ. ಒಂದು ಕೆಟ್ಟ ಮಾತು, ಇದು ಕೆಟ್ಟ ಮಾತು ಅಂತಂದ್ರೆ ವರ್ಸ್ಟ್ ಲ್ಯಾಂಗ್ವೇಜ್ ಅಂತಲ್ಲ, ಆದ್ರೆ ನಮ್ಮನ್ನ ಕೆಟ್ಟ ಗುಂಡಿಗೆ ಬೀಳಿಸುವಂತ ಮಾತಾಗಿದೆ. ಅದೇ ರೀತಿಯಲ್ಲಿ ಭಕ್ತಿಯನ್ನ ವೃದ್ಧಿ ಮಾಡಿಸುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ನಾವು ಭಕ್ತಿ ವೃದ್ಧಿಯಾಗಿರೋ ಮಾತನ್ನ ತೆಗೆದುಕೊಳ್ಳುವವರಾಗಿರಬೇಕು. ಇನ್ನೊಬ್ಬರಿಗೆ ಭಕ್ತಿ ವೃದ್ಧಿಯನ್ನ ಹೊಂದುವಂತ ಮಾತುಗಳನ್ನೇ ನಾವು ಆಡಬೇಕು. ಯಾವುದೇ ಕಾರಣಕ್ಕೂ ನೀವು ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅನ್ನೋದಿದ್ದೆ ಎನ್ಕರೇಜ್ಮೆಂಟ್ ಅನ್ನ ನಾವು ಕೊಡಬಾರ್ದು. ಯಾರಿಂದ ಕೇಳುವಾಗಲೂ ಕೂಡ ನಾವು ಕೇಳಕ್ ಹೋಗ್ಬಾರ್ದು. ಯಾಕೆಂದ್ರೆ ಅನೇಕರ ಜೀವಿತ ಇವತ್ತಿನ ದಿವಸ ಬೀದಿಗೆ ಬಂದಿರೋದು ಇಂಥ ಎನ್ಕರೇಜ್ಮೆಂಟ್ ವರ್ಡ್ಸ್ ಇಂದಾನೆ ಕೂಡಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಅದು ಯಾರ ಬಾಯಿಂದ ಬರ್ತಾ ಇದೆ, ಅದು ಎಲ್ಲಿ ನನ್ಗೆ ಬರ್ತಾ ಇದೆ, ಯಾವ ಸ್ಥಳದಲ್ಲಿ ಬರ್ತಾ ಇದೆ, ಯಾವ ವಿಚಾರದಲ್ಲಿ ಬರ್ತಾ ಇದೆ, ಅಥವಾ ಇದುವರೆಗೂ ಬಂದು ನಾವು ಎಲ್ಲಾದ್ರೂ ಸಿಕ್ಕಾಕೊಂಡಿದೀವ,
ಅನ್ನೋದನ್ನು ಇವತ್ತಿನ ದಿವಸ ನಾವು ವಿವೇಚನೆ ಮಾಡಬೇಕಾಗಿದೆ. ಅದೇ ರೀತಿ ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 10ನೇ ವಚನ, ಎಲ್ಲಾ ಕಾರ್ಯಗಳನ್ನು 1ನೇ ಕೊರಿಂಥ 10ನೇ ವಚನ, ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ. ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರಹಿತವನ್ನು ಚಿಂತಿಸಲಿ. ಹಲ್ಲೆಲೂಯ. ಒಂದು ವೇಳೆ ನಾನು ನಿಮ್ಮ ಜೇಬಲ್ಲಿರುವಂತಹ ಹಣದ ಜೋಪಾನವನ್ನು ನಾನು ನೋಡೋದಾದ್ರೆ ನಾನು ನಿಮಗೆ ಅಂತ ಒಂದು ತಪ್ಪಾದ ಒಂದು ಪ್ರೇರೇಪಣೆ ನಾನು ಕೊಡೋದಿಲ್ಲ. ನಿಮಗಿರುವ ಮಗನ ಬಗ್ಗೆ ನನಗೆ ಕನ್ಸರ್ನ್ ಇದ್ರೆ, ಪ್ರೀತಿ ಇದ್ರೆ, ನಿಮ್ಮ ಮಗನಿಗೆ ತಪ್ಪಾದ ದಾರಿಯಲ್ಲಿ ನಾನು ನಡೆಸೋದಿಲ್ಲ. ನಿಮ್ಮ ಗಂಡನ ಬಗ್ಗೆ ನನಗೆ ಒಳ್ಳೆ ಪ್ರೀತಿ ಇದ್ರೆ, ಸಹೋದರ ಸ್ನೇಹ ಇದ್ರೆ, ನಾನು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಅವರ ಗಂಡನಿಗೆ ಕೆಟ್ಟದಾಗ್ಲಿಂದ ಬಯಸೋದಿಲ್ಲ. ನಿಮ್ಮ ಹೆಂಡತಿಯ ಬಗ್ಗೆ ಒಂದು ಸಹೋದರಿ ಸ್ನೇಹ ನನ್ನಲ್ಲಿ ಇರೋದಾದ್ರೆ ನಾನು ಯಾವುದೇ ಕಾರಣಕ್ಕೂ ಅವರನ್ನ ತಪ್ಪಾದ ಮಾರ್ಗದಲ್ಲಿ ನಡೆಸಿ ಅನ್ನೋದನ್ನ ಗಂಡನನ್ನಾಗ್ಲಿ ಮಕ್ಕಳನ್ನಾಗ್ಲಿ ಪ್ರೇರೇಪಿಸೋದಿಲ್ಲ. ಅದಕ್ಕೋಸ್ಕರವಾಗಿ ಪರಹಿತವನ್ನ ನಾವು ಬಯಸಬೇಕಾಗಿದೆ. ಇನ್ನೊಬ್ಬರ ಹಿತವನ್ನ ನಾವು ಯಾವಾಗ ಬಯಸ್ತೇವೋ ಆವಾಗ ನಮ್ಮಲ್ಲಿ ಸಹೋದರ ಸ್ನೇಹ. ಅದಕ್ಕೆ ಕರ್ತನೆ ಹೇಳ್ತೇನೆ, ಎಲ್ಲಾ ಆಜ್ಞೆಗಳಿಗಿಂತ ಒಂದು ದೊಡ್ಡ ಆಜ್ಞೆ ಇದೆ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು. ಹಲ್ಲೆಲೂಯಾ. ಇದರಲ್ಲಿ ಯಾವುದರಲ್ಲಿ ಅಡಕವಾಗಿದೆ? ಧರ್ಮಶಾಸ್ತ್ರವೇ ಅಡಕವಾಗಿದೆ ಅನ್ನೋದನ್ನ ಯೇಸು ಕ್ರಿಸ್ತನ ಹೇಳ್ತಾರೆ. ನಾವು ಯಾವಾಗ ನಮ್ಮಂತೆ, ನನ್ನ ಕೈ ಇದ್ದಂಗೆ ಇನ್ನೊಬ್ಬನ ಕೈ, ನನ್ನ ಮನಸ್ಸಿದ್ದಂಗೆ ಇನ್ನೊಬ್ಬನ ಮನಸ್ಸು, ನನ್ನ ಒಂದು ಮಕ್ಕಳಿದ್ದಂಗೆ ಅವ್ರದ್ದು ಮಕ್ಕಳು, ನನ್ನ ಹೆಂಡತಿ ನಾನು ಯಾವ ರೀತಿ ಪ್ರೀತಿ ಮಾಡಿ ಅದೇ ರೀತಿಯಲ್ಲಿ ಅವರ ಹೆಂಡತಿ ಕೂಡ ಅನ್ನೋದನ್ನ ಯಾವ ರೀತಿಯಲ್ಲಿ ನಾವು ಅಂದುಕೊಳ್ತೇವೋ ಆವಾಗ ನಮಗೆ ಧರ್ಮಶಾಸ್ತ್ರವನ್ನೇ ನೆರವೇರಿಸಿದ ಹಾಗೆ. ಹಲ್ಲೆಲೂಯಾ. ಯಾಕಂದ್ರೆ ಆ ಎಲ್ಲ ಆಜ್ಞೆಗಳನ್ನ ನಾವು ಆಟೋಮ್ಯಾಟಿಕಲಿ ನಡೆದಂಗೆ. ಹಲ್ಲೆಲೂಯಾ. ಯಾಕಂದ್ರೆ ಯಾರು ಕೂಡ ನರಹತ್ಯೆ ನಾವು ಮಾಡೋದಿಲ್ಲ, ವಿಚಾರ ಮಾಡೋದಿಲ್ಲ, ಇನ್ನೊಬ್ಬರನ್ನ ಬಯಸೋದಿಲ್ಲ, ಇನ್ನೊಬ್ಬರು ಸುಳ್ಳು ಸಾಕ್ಷಿ ಹೇಳೋದಿಲ್ಲ. ಅದೇ ರೀತಿಯಲ್ಲಿ ಆ ಎರಡು ಮೊದಲನೇ ಇದೆಲ್ಲ ಕೆಳಗಡೆ ನೆರವೇರಿಸುತ್ತಂದ್ರೆ ಮೇಲೆದು ನೆರವೇರಿದ ಹಾಗೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಕರ್ತನ ಸನ್ನಿಧಾನ ಇವತ್ತಿನ ದಿವಸ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಈ ರೀತಿಯ ತಪ್ಪಾದ ಒಂದು ಎನ್ಕರೇಜ್ಮೆಂಟ್, ಉತ್ಸಾಹ ಪಡಿಸುವಂತ ಮಾತುಗಳು ನಮ್ಮ ಮುಂದೆ ಬಂದಾಗ ನಾವು ಯಾವ ರೀತಿ ಅದನ್ನು ನಿಭಾಯಿಸಬೇಕು, ಮತ್ತು ಈ ರೀತಿಯ ಉತ್ಸಾಹ ಪಡಿಸುವಂತ ಮಾತುಗಳನ್ನ ನಾವು ಕೂಡ ಆಡದಂತೆ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ಕೆಲವರು ಹೇಳುವ ಮಾತುಗಳು ಇದಾವೆ. ಆದ್ರೆ ಒಳ್ಳೇದಾಗ್ಲಿ ಅಂತ ಸುಮ್ಮನೆ ಆಡಿದ ಮಾತುಗಳನ್ನ ಡೈರೆಕ್ಟ್ ಆಗಿ ತಿನ್ನೋದು. ಯಾಕಂದ್ರೆ ದೇವ್ರ ವಾಕ್ಯ ಹೇಳಿದ ಮತ್ತಾಯನ ಸುವಾರ್ತೆ 12ನೇ ವಚನ, ಮತ್ತಾಯನ ಸುವಾರ್ತೆ 12ನೇ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಅನೇಕ ಬಾರಿ ಕೆಲವು ಬಾರಿ ಸುಮ್ಮನೆ ಮಾತನಾಡಿ ಬಿಡ್ತೇವೆ. ಆದ್ರೆ ದೇವರು ಆ ಸುಮ್ಮನೆ ಆಡುವಂತ ಮಾತುಗಳಿಗೆ ದೇವರು ನಮಗೆ ನ್ಯಾಯವನ್ನು ತೀರಿಸ್ತಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಕರ್ತನಿಗೆ ಕೇಳೋಣ, ಕರ್ತನೇ ನಾನು ಸುಮ್ಮನೆ ಯಾವ ಮಾತನ್ನು ಆಡದೆ ನನ್ನನ್ನು ನಡೆಸು ಎಂದು ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಅದಕ್ಕೆ ಪ್ರಸಂಗಿ ಹೇಳ್ತಾನೆ 7ನೇ ಅಧ್ಯಾಯ 21ನೇ ವಚನ, ಆಡುವ ಮಾತುಗಳನ್ನೆಲ್ಲ ಲಕ್ಷ್ಯಕ್ಕೆ ತಾರದಿರು. ಆಡುವ ಅಂದ್ರೆ ಹೇಳುವಂತ ಎಲ್ಲಾ ಮಾತುಗಳನ್ನ, ಒಂದು ದಿನ ಒಬ್ಬರು ಬರ್ತಾರೆ ನೀನು ತರಕಾರಿ ಬಿಸ್ನೆಸ್ ಹಾಕುಂತಾರೆ, ಇನ್ನೊಬ್ಬರು ದಿನ ಬರ್ತಾರೆ ನೀನು ಹೋಟೆಲ್ ಹಾಕುಂತಾರೆ, ಇನ್ನೊಂದ್ ದಿನ ಬರ್ತಾರೆ ನೀನು ಹಣ್ಣಿನ ಅಂಗಡಿ ಹಾಕೊಂಡು. ಇದೆಲ್ಲ ಕೇಳ್ಬಿಟ್ರೆ ಅವನು ಮನೆ ಬಿಟ್ಟು ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ, ಹೋಟೆಲ್ ಹಾಕೊಂಡು ಕೂತ್ಕೋಬೇಕಷ್ಟೇ, ಮನೆ ಮಾರಿ ಸ್ವಂತ ಮನೆನ. ಅದಕ್ಕೋಸ್ಕರವಾಗಿ ಆ ರೀತಿ ಆಗೋದ್ ಬೇಡ. ದೇವರು ನಮಗೆ ಸ್ವಾಸ್ಥ್ಯವನ್ನ, ನಮಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾನೆ. ಅದನ್ನ ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ತಲೆಮಾರಿಗೂ ಅನುಭವಿಸುವುದಕ್ಕೆ ಕೊಟ್ಟಿದ್ದ. ಕರ್ತನ ಸನ್ನಿಧಾನ ನಾವು ಬೇಡಿಕೊಳ್ಳೋಣ. ಯಾವುದೇ ತಪ್ಪಾದ ನಿರ್ಧಾರಗಳು ನಮ್ಮಿಂದ ಉಂಟಾಗದ ಹಾಗೆ ಕರ್ತನು ಎಲ್ಲಾ ಸಮಯದಲ್ಲಿ ನಮ್ಮನ್ನು ನಡೆಸುವ ಹಾಗೆ ಕರ್ತನ ಸನ್ನಿಧಾನ ಪ್ರಾರ್ಥನೆ ಮಾಡೋಣ. ಇವತ್ತಿನ ದಿವಸ ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನ, 1ನೇ ಕೊರಿಂಥ ಬರೆದ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನವನ್ನ ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಸನ್ನಿಧಾನದಲ್ಲಿ ನಾನು ನಂಬುತ್ತೇನೆ ಈ ಒಂದು ವಾಕ್ಯ ನಿಮಗೆ ಬಹಳ ಉಪಯೋಗವಾಗಿದೆ ಅನ್ನೋದನ್ನ ನಾನು ನಂಬುತ್ತೇನೆ. ಇನ್ನು ಬಹಳ ಎಚ್ಚರದಿಂದ ನೀವು ನಿರ್ಧಾರವನ್ನ ತೆಗೆದುಕೊಳ್ತೀರಿ. ಈ ವ್ಯಕ್ತಿ ನನಗೆ ಹೇಳ್ತಿರೋದು ನನಗೆ ಆಗುತ್ತಾ, ಮಾಡಿದ್ರೆ ಒಳ್ಳೇದ, ಇದು ದೇವ ಪ್ರೇರಿತನ ಅನ್ನೋದನ್ನ ನಾವು ಅದನ್ನ ಕಂಡು ಹಿಡಿಯುವ ಹಾಗೆ ಕರ್ತನು ನಮ್ಮನ್ನ ಎಚ್ಚರಿಸಿ ನಡೆಸುತ್ತಾನೆ ಅನ್ನೋದನ್ನ ನಾನು ನಂಬುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಕರ್ತನ ಸನ್ನಿಧಾನದಲ್ಲಿ ಮರೋಣ. ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಯೇಸಪ್ಪ,
ಕರ್ತನೆ, ನಿನ್ನ ಜನರಿಗೆ ಸ್ವಾಮಿ ನೀನು ಜ್ಞಾನವನ್ನು ಕೊಡುವ ಆತನಾಗಿ, ನಿನ್ನ ಮಕ್ಕಳು ಎಲ್ಲೂ ತಪ್ಪಿ ಹೋಗದ ಹಾಗೆ, ಎಲ್ಲೂ ಕರ್ತನೆ ಅವಹೇಳನಕ್ಕೆ ಗುರಿಯಾಗದ ಹಾಗೆ, ನಾಚಿಗೇಡಿಗೆ ಕರ್ತನೆ ಲಜ್ಜೆಗೆ ಒಳಗಾಗದ ಹಾಗೆ ಕರ್ತನೆ ನೀನು ಮಾಡುವ ದೇವರಾಗಿದ್ದಿ. ಕರ್ತನೆ ರಾಜ, ದಿನನಿತ್ಯದ ಜೀವಿತದಲ್ಲಿ ಬರುವಂತಹ ನಿದರ್ಶನಗಳಾಗಿದ್ದಾವೆ. ಅನೇಕ ಜನರು ಕರ್ತನೆ ಈ ತಪ್ಪಾದ ಉತ್ಸಾಹವನ್ನ ಹೊಂದಿಕೊಂಡು ಕರ್ತನೆ ರಾಜ ಬೀದಿಗೆ ಬಂದಿದ್ದಾರೆ ಸ್ವಾಮಿ. ಆದ್ರೆ ಕರ್ತನೆ ನಮಗಾದರೂ ಇವತ್ತಿನ ದಿವಸ ನೀನು ಕರ್ತನೆ ಈ ವಿಚಾರವನ್ನ ತಿಳಿಸಿ ನಾವು ನೆಟ್ಟನೆ ಬೀದಿಯಲ್ಲಿ ಹೋಗುವ ಹಾಗೆ ಕರ್ತನೆ ನಮ್ಮ ಕುಟುಂಬವನ್ನ ನಿನ್ನಲ್ಲಿ ಕಟ್ಟಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡ್ತಾ ಇದೆಯಾ. ಅದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಕರ್ತನೆ ರಾಜ, ಈ ರೀತಿಯಲ್ಲಿ ಕರ್ತನೆ ಸೈತಾನನ ಪ್ರೇರೇಪಣೆ ಉಳ್ಳಂತ ಮಾತುಗಳು ನಮ್ಮ ಮುಂದೆ ಬರುವಾಗ ಆ ಎಲ್ಲಾ ಪ್ರೇರೇಪಣೆ ಉಳ್ಳಂತ ಮಾತುಗಳನ್ನು ತಿರಸ್ಕಾರ ಮಾಡುವ ಹಾಗೆ ಕರ್ತನೆ ಅದನ್ನ ಸ್ವಾಮಿ ನಿನ್ನ ನಾಮದಲ್ಲಿ ಮುರಿಯುವ ಹಾಗೆ ಕರ್ತನೆ ನಮಗೆ ಬಲ ಕೊಡು. ಈಗಲೇ ಸ್ವಾಮಿ ನಾವೆಲ್ಲರೂ ಒಗ್ಗಟ್ಟಾಗಿ ಏಕಮನಸ್ಸುಳ್ಳವರಾಗಿ ಆ ಎಲ್ಲಾ ಮಾತುಗಳನ್ನ, ಕ್ರಿಯೆಗಳನ್ನ, ಆಲೋಚನೆಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರುಗಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.